Good afternoon, student. In the previous class, we already discussed about the harmful microorganism. In that, more detailed about microorganism. Today's class. First, we discuss diseases causing microorganism in plants. Yesterday, we discussed diseases causing microorganism in animals. So, in this class, we discuss diseases causing microorganism in plants. Several microorganisms causes the diseases like wheat, rice, potato, sugarcane, orange, apple and others. ನಿಮ್ಗೆ ಆಲ್ರೆಡಿ ಗೊತ್ತು ಇವಾಗ ಸಮ್ ಪ್ಲಾಂಟ್ಸ್ ಅಲ್ಲಿ ಲೀವ್ಸ್ ಮೇಲೆ ಒಂಥರ ಹೋಲ್ ಥರ ಆಗಿರುತ್ತೆ ಅಥವಾ ಶುಗರ್ ಕೇನು ಅಥವಾ ರೈಸಲ್ಲಿ ಕೆಲವೊಂದು ಕ್ರಾಪ್ಸು ನೀಟಾಗಿ ಬೆಳೆದಿರಲ್ಲ. ದಟ್ ವಿ causes the diseases. These diseases we caused by some microorganism. So these diseases reduce to health the crops. ಈ ಥರ ಡಿಸೀಸಸ್ ಆಗಿರೋದ್ರಿಂದ ಅದ್ರಾಗೆ ಕ್ರಾಪ್ ಹೆಲ್ಡ್ ಆಗೋದನ್ನೇ ರೆಡ್ಯೂಸ್ ಮಾಡುತ್ತೆ. ಯಾಕಂದರೆ ಡಿಸೀಸಸ್ ಆಗಿರೋದ್ರಿಂದ ಕ್ರಾಪ್ಸು ಗ್ರೋತ್ ಆಗೋದೇ ಇಲ್ಲ. ಇನ್ ದಿಸ್ ದೇ ಕ್ಯಾನ್ ಕಂಟ್ರೋಲ್. ಈ ಡಿಸೀಸಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ ದೇ ಕ್ಯಾನ್ ಕಂಟ್ರೋಲ್ ಬೈ ಯೂಸಿಂಗ್ ದ ಸರ್ಟೈನ್ ಕೆಮಿಕಲ್ಸ್ ವಿಚ್ ವಿ ಕಿಲ್ ದ ಮೈಕ್ರೋಬ್ಸ್. ಇದನ್ನು ಹೇಗೆ ಕಿಲ್ ಮಾಡಬೇಕು ಅಂದರೆ ಸರ್ಟೈನ್ ಕೆಮಿಕಲ್ಸಿಂದ ಅಷ್ಟೇ ಕಿಲ್ ಮಾಡೋಕ್ಕೆ ಸಾಧ್ಯ. ಸೊ ದಿಸ್ ಇಸ್ ದ ಟೇಬಲ್ ವಿ ಹ್ಯಾವ್ ಟು ಶೋ. ಸೊ ದಿಸ್ ಈಸ್ ದ ಪ್ಲ್ಯಾಂಟ್ ಡಿಸೀಸಸ್, ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಂಡ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂದರೆ ಯಾವ ಡಿಸೀಸಸ್ಸು ಯಾವ ಮೈಕ್ರೋ ಆರ್ಗ್ಯಾನಿಸಮಿಂದ ಬಂದಿದೆ ಮತ್ತು ಯಾವುದೊಂದು ಮೋಡ್ ಟ್ರಾನ್ಸ್ಫರ್ಗೆ ಯಾವುದೊಂದು ಮೋಡ್ ಅಂತ. ಫಸ್ಟ್ ಸಿಟ್ರಸ್ ಕ್ಯಾಂಕರ್ ಅನ್ನೋದು ಒಂದು ಡಿಸೀಸಸ್ಸು. ದಿಸ್ ಕ್ಯಾನ್ ಬಿ ಕಾಸ್ಡ್ ಬೈ ದ ಬ್ಯಾಕ್ಟೀರಿಯಾ. ಯಾವುದರಿಂದ ಬಂದಿದೆ? ಥ್ರೂ ಏರ್. ನೆಕ್ಸ್ಟ್ ರಸ್ಟ್ ಇನ್ ವೀಟ್ ಅಂದರೆ ಗೋಧಿಲಿ ರಸ್ಟ್ ಇದ್ದಂಗೆ ಇರುತ್ತೆ ಅದು ಲೀವ್ಸಲ್ಲಿ. ಅದು ಯಾವುದರಿಂದ ಬಂದಿದೆ? ಫಂಗೈಯಿಂದ. ಥ್ರೋ ಏರ್ ಮತ್ತು ಸೀಡ್, ಅದರಿರೋ ಬೀಜ ಮತ್ತು ಗಾಳಿಯಿಂದ ಬಂದಿದೆ. ದ ಯೆಲ್ಲೋ ವೇನ್ ಆಫ್ ಎ ಮೊಸಾಯಿಕ್ ಆಫ್ ಎ ಬಿಹಿಂದಿ ಅಂದರೆ ದಟ್ ಮೀನ್ಸ್ ಓಕ್ರಾ ಡಿಸೀಸಸ್ ಕಾಸ್ಡ್ ಬೈ ವೈರಸ್ ಥ್ರೋ ದ ಇನ್ಸೆಕ್ಟ್. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ವಿ ಮೂವ್ ಆನ್ ದ ಫುಡ್ ಪಾಯ್ಸನಿಂಗ್. ಫುಡ್ ಪಾಯ್ಸನಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಸುತ್ತೆ ಅಲ್ವಾ? ಹೇಗಾಗುತ್ತೆ ಎಲ್ಲ ಅಂತ. ಫುಡ್ ಪಾಯ್ಸನಿಂಗ್ So this may have to observe that may have experience also. When you are going your friend house, they invented the potty invite ಮಾಡಿರ್ತಾರೆ ನಿಮ್ಮ ಫ್ರೆಂಡ್. ಅದಕ್ಕೆ ನಿಮಗೆ ಅದ್ರ ಪಾರ್ಟಿಗೆ ಅಂದರೆ ಗೊತ್ತಿರ್ಬೋದು ವೆರೈಟೀಸ್ ಆಫ್ ಫುಡ್ ಇರ್ತವೆ. ಆಯಿತಾ? ಅದು ವೆರೈಟೀಸ್ ಆಫ್ ಫುಡ್ ಇರುತ್ತೆ. ನಿಮಗೆ ಅದು ವೆರೈಟೀಸ್ ಆಫ್ ಫುಡ್ ಇದೆ ಅಂದರೆ ನೀವು ಎಷ್ಟು ಬೇಕೋ ಅಷ್ಟು ತಿಂತೀರಾ. ಯಾವ್ಯಾವ ಐಟಮ್ ಬೇಕೋ ಅದನ್ನೆಲ್ಲ ತಿಂತೀರಾ, ತಿಂದು ಮನೆಗೆ ಬರ್ತೀರಾ. ಆಯಿತಾ? ದೇ ಕಮ್ ಆನ್ ರೀಚ್ ಹೋಮ್ ಟು ಸ್ಟಾರ್ಟೆಡ್ ವಾಮಿಟಿಂಗ್ ಆ್ಯಂಡ್ ದೇ ಹ್ಯಾವ್ ಟು ಟೇಕ್ ಎ ಹಾಸ್ಪಿಟಲ್. ನೀವು ಹೆಂಗೆ ಬೇಕೋ ಅಷ್ಟು ಐಟಮ್ ಫುಡ್ ಸ್ಟಫ್ನ ತಿನ್ಕೊಂಡು ಮನೆಗೆ ಬರ್ತೀರಾ. ಮನೆಗೆ ಬಂದಾದಮೇಲೆ ದೇ ಸ್ಟಾರ್ಟೆಡ್ ವಾಮಿಟಿಂಗ್ ಆ್ಯಂಡ್ ದೇ ಹ್ಯಾವ್ ಟು ಗೋ ಟು ದ ಹಾಸ್ಪಿಟಲ್. ದ ಡಾಕ್ಟರ್ ಈಸ್ ಡಿಸೈಡೆಡ್ ಟು ಕನ್ಫರ್ಮ್ ದಿಸ್ ಕಂಡೀಷನ್ ಡ್ಯೂ ಟು ದ ಫುಡ್ ಪಾಯ್ಸನಿಂಗ್. ಹೇಗೆ ನೀವು ಅಲ್ಲಿ ಪಾರ್ಟಿಗೆ ಹೋದಾಗ ಫುಡ್ ಐಟಮ್ಸ್ ತಿಂತೀರಾ, ಮನೆಗೆ ಬಂದ ತಕ್ಷಣ ವಾಮಿಟು ಅಥವಾ ಮೋಷನ್ ಆಗುತ್ತೆ, ಆಮೇಲೆ ಹಾಸ್ಪಿಟ್ಲಿಗೆ ಹೋಗ್ತೀರಾ. ಡಾಕ್ಟರ್ ಏನು ಹೇಳ್ತಾರೆ? ಫುಡ್ ಪಾಯ್ಸನಿಂಗ್ ಆಗುತ್ತೆ ಅಂತಾರೆ. ಈ ಫುಡ್ ಪಾಯ್ಸನ್ ಆಗುತ್ತೆ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ. ಅದಕ್ಕೆ ಹೇಗೆ ಫುಡ್ ಪಾಯ್ಸನ್ ಆಯಿತು ಅಂತ ನಿಮಗೆ ಒಂದು ಥಾಟ್ ಬರುತ್ತೆ. ಅದಕ್ಕೆ ಏನು ಕಾರಣ ಅಂದರೆ ಫುಡ್ ಪಾಯ್ಸನಿಂಗ್ ಕುಡ್ ಬಿ ಡ್ಯೂ ಟು ದ ಕನ್ಸಂಪ್ಷನ್ ಆಫ್ ಫುಡ್ ಸ್ಪಾಯ್ಲ್ಡ್ ಬೈ ಸಮ್ ಮೈಕ್ರೋ ಆರ್ಗ್ಯಾನಿಸಮ್. ಫುಡ್ ಪಾಯ್ಸನಿಂಗ್ ಹೇಗಾಗುತ್ತೆ ಅಂದರೆ ವಿ ಹ್ಯಾವ್ ಟು ಕನ್ಸಂಪ್ಷನ್ ಅಂದರೆ ನಾವು ಟೇಕ್ ಮಾಡ್ತೀವಲ್ಲ, ಇಂಟೇಕ್ ಮಾಡೋ ಫುಡ್ ಐಟಮ್ಸಲ್ಲಿ ಫುಡ್ ಐಟಮ್ ಸ್ಪಾಯ್ಲ್ ಆಗಿರುತ್ತೆ ಅಂದರೆ ಆಲ್ರೆಡಿ ಹಾಳಾಗಿರುತ್ತೆ. ಆ ಫುಡ್ ಐಟಮ್ಸನ್ನು ನಾವು ಇಂಟೇಕ್ ಮಾಡೋದ್ರಿಂದ ಅದರಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮು ಇಂಟೇಕ್ ಆಗೋದ್ರಿಂದ ನಾವು ಇಂಟೇಕ್ ಮಾಡೋ ಫುಡ್ ಐಟಮ್ಸ್ ಕೂಡ ಸ್ಪಾಯ್ಲ್ ಆಗಿ ದೇ ಹ್ಯಾವ್ ಟು ದ ಪಾಯ್ಸನ್. ದೇ ಹ್ಯಾವ್ ಕನ್ವರ್ಟೆಡ್ ಆಸ್ ಎ ಪಾಯ್ಸನ್. Microorganisms that grow on your food sometimes produces toxic substance. Microorganisms to produce the toxic
converted as food as a poisoning. ಅರ್ಥ ಆಯ್ತಾ? So these make the food poison, causes the serious illness, even death also. ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲಿ ಈ ಟಾಕ್ಸಿಕ್ ಸಬ್ಸ್ಟೆನ್ಸ್ ಇರುತ್ತೆ. ದಿಸ್ ವಿಲ್ ಬಿ ಕಾಸ್ಡ್ ಆಸ್ ದ ಫುಡ್ ವಿಲ್ ಬಿ ಪಾಯ್ಸನ್. ಮೇ ಬಿ ದಿಸ್ ಫುಡ್ ವಿಲ್ ಬಿ ಕಾಸಸ್ ವೆರಿ ಸೀರಿಯಸ್ ಇಲ್ನೆಸ್, ಮೇ ಬಿ ಇವನ್ ಡೆತ್ ಆಲ್ಸೋ. ಮನುಷ್ಯ ತುಂಬ ಆರೋಗ್ಯಕರ ಅಂದರೆ ತುಂಬ ರೋಗಕ್ಕಾರು ಒಳಪಡ್ಬೋದು. ಇನ್ ಕೇಸ್ ಸಮ್ ಕೇಸಸ್ ಅಲ್ಲಿ ಇದು ಡೆತ್ ಕೂಡ ಆಗ್ಬೋದು. ಸೊ ವಿ ಹ್ಯಾವ್ ಟು ಪ್ರಿಸರ್ವ್ ದ ಸೇಫ್ ಪ್ರಿಸರ್ವೇಷನ್ ಆಫ್ ಅವರ್ ಫುಡ್. So it is very important to we preserve the food to prevent the diseases. So next we move on now, how is food will be preserved. So in your first chapter we already told now food will be preserved for some certain beneficial, some certain terms and conditions. We have learned about the method to use the preserve and store the food grains. ಹೇಗೆ ಅಂದರೆ ನೀವು ಆಲ್ರೆಡಿ ಫಸ್ಟ್ ಚಾಪ್ಟರಲ್ಲಿ ಹೋಗ್ತೀರ, ಕ್ರಾಪ್ಸ್ ಪ್ರೊಡಕ್ಷನ್ ಅದರಲ್ಲಿ ಹೇಗೆ ಕ್ರಾಪ್ಸನ್ನು ಪ್ರಿಸರ್ವ್ ಮಾಡಬೇಕು, ಅದರಲ್ಲಿ ಫುಡ್ ಐಟಮ್ಸ್ ಹೇಗೆ ಇದು ಮಾಡಬೇಕು ಅನ್ನೋದನ್ನು ನೀವಲ್ಲಿ ಫಸ್ಟ್ ಚಾಪ್ಟರಲ್ಲಿ ಓದಿದ್ದೀರ. ಹೌ ಡು ವಿ ಪ್ರಿಸರ್ವ್ ಕುಕ್ಡ್ ಫುಡ್ ಅಟ್ ಎ ಹೋಮ್? ಹೇಗೆ ಮನೇಲಿ ಅಡುಗೆ ಮಾಡಿರ್ತೀರ, ಅದನ್ನ ಹೇಗೆ ಪ್ರಿಸರ್ವ್ ಮಾಡಿರ್ತೀರಾ ನಿಮಗೆ ಗೊತ್ತಿದೆಯಾ? ಡು ಯು ನೋ bread left unused under the moist condition, it is attacked by fungus. ನಿಮಗೆ ಬ್ರೆಡ್ ಗೊತ್ತಲ್ಲಪ್ಪ, ನೀವು ತಿನ್ನೋ ಬ್ರೆಡ್ಡು ನೀವು ಅಕಸ್ಮಾತ್ ಅದನ್ನು ಯೂಸ್ ಮಾಡಲಿಲ್ಲ ಅಂದರೆ ಸುಮ್ಮನೆ ಒಂದು 2-3 ದಿನ ಹಾಗೆ ಬಿಟ್ಟಿರ್ರಿ, ಆ ಬ್ರೆಡ್ ಮೊದಲಿನ ಥರನೇ ಇರುತ್ತಾ? ಇರಲ್ಲ. ಇಟ್ ವಿಲ್ ಬಿ ಅಟ್ಯಾಕ್ಡ್ ದ ಸಮ್ ಫಂಗಸ್ ಅಟ್ಯಾಕ್ ಆಗಿರುತ್ತೆ. ಹಾಗಾಗಿ ನಾವು ಅಕಸ್ಮಾತ್ ನಾವು ಅದನ್ನು ಮತ್ತೆ ಗೊತ್ತಿಲ್ಲದೆ ತಿಂದ್ಬಿಟ್ಟಾಗ ತಿನ್ನುವಾಗ ಮೊದಲಿಗಿರೋ ಸ್ಮೆಲ್ಲು ತಿನ್ಬೇಕಾದ್ರೆ ಇರೋ ಸ್ಮೆಲ್ಲು ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ದೇ ಅಟ್ಯಾಕ್ಟೆಡ್ ಬೈ ಫಂಗಸ್. ಸೊ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪಾಯಿಲ್ ಅವರ್ ಫುಡ್. ಈ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಫುಡ್ಡನ್ನು ಸ್ಪಾಯಿಲ್ ಅಂದರೆ ಹಾಳು ಮಾಡುತ್ತೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ ದ ಸ್ಪಾಯಿಲ್ಡ್ ಫುಡ್ ಎಮಿಟ್ಸ್ ದ ಬ್ಯಾಡ್ ಸ್ಮೆಲ್ ಆ್ಯಂಡ್ ಆ್ಯಸ್ ಅ ಬ್ಯಾಡ್ ಟೇಸ್ಟ್ ಆ್ಯಂಡ್ ಚೇಂಜ್ ದ ಕಲರ್. ನಿಮಗೆ ಗೊತ್ತಿರಬೇಕು, ಹಾಳಾಗಿರೋ ಫುಡ್ ಏನಾಗಿರುತ್ತೆ ಅಂದರೆ ಬ್ಯಾಡ್ ಸ್ಮೆಲ್ ಬರುತ್ತೆ ಮತ್ತು ಬ್ಯಾಡ್ ಟೇಸ್ಟ್ ಕೂಡ, ಆ್ಯಂಡ್ ಆಲ್ಸೋ ಕಲರ್ ಚೇಂಜ್ ಕಲರ್ ಆಗಿರುತ್ತೆ. ಸೊ ಈ ಸ್ಪಾಯ್ಲಿಂಗ್ ಆಫ್ ಎ ಫುಡ್ ಕೆಮಿಕಲ್ ರಿಯಾಕ್ಷನ್. ಈ ಒಂದು ಫುಡ್ನ ನಾವು ಇಂಟೇಕ್ ಮಾಡಿದಾಗ ಅವರ್ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ದಿಸ್ ರಿಯಾಕ್ಷನ್ ವಿಲ್ ಬಿ ಟರ್ನ್ಡ್ ಆಸ್ ಎ ಪಾಯ್ಸನ್ ಆರ್ ಫುಡ್ ಪಾಯ್ಸನ್. ಸೊ ಸಮ್ ಮ್ಯಾಂಗೋಸ್ ಬಟ್ ಶಿ ಕುಡ್ ನಾಟ್ ಈಟ್ ದೆಮ್ ಫಾರ್ ಫ್ಯೂ ಡೇಸ್. ನೀವು ಇವಾಗ ಮ್ಯಾಂಗೋ ತಿಂತಿರೋ ಗೊತ್ತಾ? ಅದು ಮ್ಯಾಂಗೋನ ತುಂಬ ಹಣ್ಣು ಆಗಿರುತ್ತೆ, ಆಲ್ರೆಡಿ ರೈಪಂಡ್ ಮ್ಯಾಂಗೋ ಇರುತ್ತೆ. ನಾವು ಅದು ತಿಂದು ಒಂದು 2 or 3 days ಬಿಟ್ಟರೆ ಅದು ಮ್ಯಾಂಗೋ ಹಂಗೆ ಇರುತ್ತಾ? ಇರಲ್ಲ. ಇಟ್ ವಿಲ್ ಅಂದರೆ ಸ್ಪಾಯ್ಲ್ ಆಗುತ್ತೆ, ಅಂದರೆ ಕೊಳ್ತೋಗಿರುತ್ತೆ. ಕೊಳ್ತೋದಾಗ ಅದರಲ್ಲಿ ಹುಳ ಎಲ್ಲ ಇರ್ತಾವೆ. ಇಲ್ಲಿಂದ ಬಂದು ದೀಸ್ ಆರ್ ದ ಮೈಕ್ರೋ ಆರ್ಗ್ಯಾನಿಸಮ್. ದ ಮ್ಯಾಂಗೋ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಪಾಯ್ಲ್. ಆ ಮೈಕ್ರೋ ಆರ್ಗ್ಯಾನಿಸಮು ಮ್ಯಾಂಗೋನ ಹಾಳಾಗೋದಕ್ಕೆ ಅದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಲೇಟರ್ he found that they will spoil and rotten, but she know that mango pickles her grandmother takes does not spoil for a long time. ಅದೇ ನಿಮ್ಮ ಅಮ್ಮನ ಅಥವಾ ಇವರ ಗ್ರ್ಯಾಂಡ್ ಮದರ್ ಅದು ಮ್ಯಾಂಗೋ ಪಿಕಲ್ಸ್ ಅಂದರೆ ಮಾವಿನ ಹಣ್ಣು ಉಪ್ಪಿನಕಾಯಿ ಮಾಡಿರ್ತಾರಲ್ವ, ಅದು ತುಂಬ ದಿನದ ತನಕ ಅದು ಹಂಗೆ ಇರುತ್ತೆ. ಏನು ಕಲರ್ ಚೇಂಜ್ ಆಗಲ್ಲ, ಟೇಸ್ಟ್ ಕೂಡ ಚೇಂಜ್ ಆಗಲ್ಲ, ಬ್ಯಾಡ್ ಸ್ಮೆಲ್ ಬರಲ್ಲ. ಹೇಗೆ ಪ್ರಿಸರ್ವ್ ಮಾಡಿರ್ತಾರೆ? ಟು ಡಿಸ್ಕಸ್ ಇನ್ ಮೋರ್ ಅಬೌಟ್ ದ preservation method. So let us study about the common method to preserving the food in our home. We have to save it for attack at the microorganism. First method we discuss chemical method. Chemical method. ಹೇಗೆ ಕೆಮಿಕಲ್ ಮೆಥಡ್ ಇಂದ ಫುಡ್ ಐಟಮ್ಸ್ ನ ಪ್ರಿಸರ್ವ್ ಮಾಡಿರೋದು ಅಂತಂದ್ರೆ, ಸಾಲ್ಟ್ ಅಂಡ್ ಎಡಿಬಲ್ ಆಯಿಲ್ ಆರ್ ಕಾಮನ್ mechanically generally used to check the growth of the microorganisms. ಸಾಲ್ಟ್ ಮತ್ತು ಆಯಿಲ್ ಅದೇನು ಈಗ ಫ್ರೆಶ್ ಆಗಿ ನಮಗೆ ಸಿಕ್ಕಿರೋದಿಲ್ಲ. ಆ ಸಾಲ್ಟನ್ನು ನಾವು ಪ್ಯೂರಿಫೈ ಮಾಡಿ ನಮಗೆ ಅದು ಸಾಲ್ಟ್ ಸಿಗಬೇಕು, ಅಥವಾ ಆಯಿಲ್ನ ಪ್ಯೂರಿಫೈ ಮಾಡಿ ನಮಗೆ ಒಂದು
ಮಾಡಬೇಕು ಅಂದರೆ ತುಂಬ ಡೇಸಿಂದ ಅದನ್ನು ಹಂಗೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅದು ಹೇಗೆ ಅಷ್ಟು ದಿನ ಸ್ಟೋರ್ ಮಾಡೋಕ್ಕೆ ಸಾಧ್ಯ? ಹೇಗೆ ಮಾಡೋಕ್ಕೆ ಸಾಧ್ಯ ಅಂದರೆ ಅದಕ್ಕೆ ಕೆಮಿಕಲ್ಸ್ ಹಾಕಿರ್ತಾರೆ. ಕೆಮಿಕಲ್ಸ್ ಹಾಕಿರೋದ್ರಿಂದಲೇ ಅದು ಅಷ್ಟು ದಿನದವರೆಗೂ ಸ್ಟೋರ್ ಮಾಡೋಕ್ಕೆ ಸಾಧ್ಯ. ವಿತೌಟ್ ಕೆಮಿಕಲ್ಸು ಆಯಿಲು ಮತ್ತು ಸಾಲ್ಟ್ ಅದಾಗಲ್ಲ. ಮೇ ಬಿ ಸಾಲ್ಟ್ ಕೆಟ್ಟೋಗ್ಬೋದು, ಅಥವಾ ಸಾಲ್ಟು ವಾಟರ್ ಆಗಿ ಕನ್ವರ್ಟ್ ಆಗ್ಬೋದು, ಅಥವಾ ಆಯಿಲ್ ಕೂಡ ಕೆಟ್ಟೋಗ್ಬೋದು, ಅಥವಾ ಡಸ್ಟ್ ಅಂದರೆ ಒಂಥರ ಡಸ್ಟ್ ಆಗಿ ಅದು ಬ್ಯಾಡ್ ಸ್ಮೆಲ್ಗೆ ಕನ್ವರ್ಟ್ ಆಗ್ಬೋದು. ಸೊ ವಿ ಹ್ಯಾವ್ ಟು ಪುಟ್ ದ ಕೆಮಿಕಲ್, ಇಟ್ ವಿಲ್ ಬಿ ಪ್ರಿಸರ್ವ್ ಫಾರ್ ಎ ಲಾಂಗ್ ಟೈಮ್. So therefore they are called preservative. ಈ ಥರ ಇರೋದಕ್ಕೆ ನಾವು ಪ್ರಿಸರ್ವೇಟಿವ್ ಅಂತ ಕರಿತೀವಿ. We add the salt or acid preservative to a pickles to prevent to attack with the microbe. ಈ ಥರ ನಾವು ಒಂದು ಪ್ರಿಸರ್ವ್ ಅಥವಾ ಆ್ಯಸಿಡನ್ನು ಹಾಕೋದ್ರಿಂದ ಸೊ ಫುಡ್ ಐಟಮ್ಸ್ ನಾವು ಲಾಂಗ್ ಟೈಮಲ್ಲಿ ಪ್ರಿಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ಸೋಡಿಯಂ ಬೆಂಜೋಯೇಟ್. This chemical sodium benzoate and sodium metabisulfite. Sodium benzoate, sodium metabisulfate. These chemicals added to our food item. This is helpful for preserve for a longer time. So these are the common preservative. Even ನಾವು preservative ಅಂತ ಕರಿತೀವಿ. So these are also used by germs and squashes to check their spoilage. ಇದನ್ನ ಫುಡ್ ಐಟಮ್ಸ್ ಗಳಿಗೆ ಜಮ್ಸ್, ನಾವು ತಿನ್ನೋ ಜಾಮ್ಸ್ ಮತ್ತೆ ಸ್ಕ್ವಾಶಸ್, ನಾವು ತಿನ್ನೋ ಐಟಮ್ ಅವನು ಕೂಡ ಪ್ರಿಸರ್ವ್ ಮಾಡಿ ಇಟ್ಟಿರುತ್ತೆ. ಯಾವುದು? ಈ ಕೆಮಿಕಲ್ಸ್. ನೆಕ್ಸ್ಟ್ ವಿ ಮೂವ್ ಆನ್ ದ ಪ್ರಿಸರ್ವೇಷನ್ ಬೈ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಅಲ್ಲಿ ಹೇಗೆ ಪ್ರಿಸರ್ವ್ ಮಾಡೋದು ಅಂತಂದ್ರೆ, ದ ಕಾಮನ್ ಸಾಲ್ಟ್ ಹ್ಯಾಸ್ ಬೀನ್ ಯೂಸ್ಡ್ ಟು ಪ್ರಿಸರ್ವ್ ಬೈ ಮೀಟ್ ಆ್ಯಂಡ್ ಫಿಶ್ ಫಾರ್ ಏಜಸ್. ಅಂದರೆ ಈಗ ನಾವು ದೊಡ್ಡ ದೊಡ್ಡ ಮಾಲೆಲ್ಲ ನೋಡಿದಾಗ ಫಿಶ್ ಮತ್ತು ಮಾಂಸ ಕೂಡ ಅದು ಮಾರಾಟಕ್ಕೆ ಇಟ್ಟಿರ್ತಾರೆ. ಯಾಕಂದರೆ ಎಷ್ಟು ದಿನ ತನಕ ಇಟ್ಟಿರ್ತಾರೆ ಅಂದರೆ ಯೂಸಿಂಗ್ ದ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಅನ್ನೋ ಒಂದು ಕೆಮಿಕಲ್, ಅದನ್ನು ಯೂಸ್ ಮಾಡಿದ್ರೆ ನಾವು ಮತ್ತು ಮಾಂಸ ಮತ್ತು ಫಿಶನ್ನ ಲಾಂಗರ್ ಟೈಮ್ ಆಗಿ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಸೊ ಮೀಟ್ ಆ್ಯಂಡ್ ಫಿಶ್ ಆರ್ ಕನ್ವರ್ಟೆಡ್ ಟು ಡ್ರೈ ಸಾಲ್ಟ್ ಟು ಚೆಕ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ. ಇದು ಡ್ರೈ ಅಂದರೆ ಸಾಲ್ಟಿನ ಯೂಸ್ ಮಾಡ್ಬೋದು. ಅದು ಯಾವ ಸಾಲ್ಟ್ ಅಂದರೆ ಡ್ರೈ ಸಾಲ್ಟ್ ಯೂಸ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದನ್ನು ಸ್ಟಾಪ್ ಮಾಡುತ್ತೆ. ಹಂಗಾಗಿ ಇಷ್ಟು ಬ್ಯಾಕ್ಟೀರಿಯಾನೇ ಇರಲ್ಲ ಅಂದರೆ ಆ ಮೀಟು ಮತ್ತು ಫಿಶು ಸ್ಪಾಯ್ಲ್ ಆಗಲ್ಲ. ಹಂಗಾಗಿ ಅದು ಯಾವಾಗಲೂ ಹಾಗೆ ಸೇಫ್ ಆಗಿ ಇರುತ್ತೆ. ದ ಸಾಲ್ಟಿಂಗ್ ಇಸ್ ಆಲ್ಸೋ ಯೂಸ್ಡ್ ಟು ಪ್ರಿಸರ್ವ್ ದ ಆಮ್ಲಾ, ರಾ ಮ್ಯಾಂಗೋಸ್ ಆ್ಯಂಡ್ ಟಮರಿನ್. ಅಂದರೆ ಈ ಸಾಲ್ಟನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆಮ್ಲಕಾಯಿ ಅಂತಾರಲ್ಲ ಅದು, ಮತ್ತು ರಾ ಮ್ಯಾಂಗೋ, ರೈಪಂಡ್ ಮ್ಯಾಂಗೋ ಅಂದರೆ ತಿನ್ನಲು ಯೋಗ್ಯವಾದ ಒಂದು ಹಣ್ಣುಗಳು, ಈಗ ಫುಲ್ ಹಣ್ಣಾಗಿರ್ತಾವಪ್ಪ, ಅವನ್ನೆಲ್ಲ ಹೇಗೆ ಪ್ರಿಸರ್ವ್ ಮಾಡಬೇಕು ಅಂದರೆ ವಿ ಕ್ಯಾನ್ ಯೂಸ್ ದಿಸ್ ಸಾಲ್ಟ್. ಆ್ಯಂಡ್ ಆಲ್ಸೋ ಟಮರಿನ್ ಅಂದರೆ ಹುಳಿ ಐಟಮ್ಸನ್ನು ಪ್ರಿಸರ್ವ್ ಮಾಡಬೇಕಂದ್ರೆ ವಿ ಕ್ಯಾನ್ ಯೂಸ್ ದ ಕಾಮನ್ ಸಾಲ್ಟ್. So next we move on the preservation by sugar. ಹೇಗೆ ಶುಗರಿಂದ ಹೇಗೆ ಪ್ರಿಸರ್ವ್ ಮಾಡೋದು ಅಂತ ನೋಡೋಣ. ಸೊ ಜಮ್ಸ್, ಜೆಲ್ಲೀಸ್ ಅಂಡ್ ಸ್ಕ್ವಾಶಸ್ ಆರ್ ಪ್ರಿಸರ್ವ್ಡ್ ಬೈ ಶುಗರ್. ಜಮ್ಸು ಮತ್ತು ಜೆಲ್ಲಿ ಫಿಶ್ ಅಂತ ಕೇಳ್ತೀವಲ್ಲಪ್ಪ, ಜೆಲ್ಲಿ ಐಟಮ್ ತಿಂತೀರಲ್ಲ ನೀವು, ಜಾಮ್ಸು, ಜೆಲ್ಲಿ ಫಿಶು, ಸ್ಕ್ವಾಶಸ್ಸು ಅಂದರೆ ಇದು ಕೂಡ ಒಂದು ಟೈಪ್ ಆಫ್ ಚಾಕ್ಲೇಟ್ ಕೂಡ. ಇಟ್ ಈಸ್ ಪ್ರಿಸರ್ವ್ಡ್ ಬೈ ಶುಗರಿಂದ ಪ್ರಿಸರ್ವ್ ಮಾಡಿರ್ತಾರೆ. ಹಂಗಾಗಿ ನಾವು ಜೆಲ್ಲಿ ಮತ್ತು ಜಾಮಲ್ಲಿ ಸ್ವೀಟ್ ಇರುತ್ತೆ, ಸ್ವೀಟ್ ಕಂಟೆಂಟ್ ಇರುತ್ತೆ, ಹೌದಲ್ವಾ? ಅದು ಸ್ವೀಟ್ ಕಂಟೆಂಟ್ ಇರೋದ್ರಿಂದಲೇ ಅದು ಪ್ರಿಸರ್ವ್ ಮಾಡೋಕ್ಕೆ ಒಂದು ಹೆಲ್ಪ್ ಆಗೋದು. ಇಲ್ಲ ಅಂದರೆ ಅದು ಕೂಡ ಸ್ಪಾಯ್ಲ್ ಆಗೋದು. ಶುಗರ್ ರೆಡ್ಯೂಸಸ್ ದ ಮಾಯಿಸ್ಟ್ ಕಂಟೆಂಟ್ ಟು ಇನ್ಹಿಬಿಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ವಿಚ್ ಸ್ಪಾಯ್ಲ್ ಫುಡ್. ಶುಗರ್ ಏನು ಮಾಡುತ್ತೆ ಅಂದರೆ ಮಾಯಿಸ್ಟ್ ಕಂಟೆಂಟ್ನ ರೆಡ್ಯೂಸ್ ಮಾಡಿ, ಮಾಯಿಸ್ಟ್ ಕಂಟೆಂಟ್ ಇದ್ದರೆ ಅಷ್ಟೇ ಬ್ಯಾಕ್ಟೀರಿಯಾ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗೋದು. ಆ ಶುಗರು ಮಾಯಿಸ್ಟ್ ಕಂಟೆಂಟ್ನ ರೆಡ್ಯೂಸ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗಲ್ಲ ಅಂದರೆ ಅವರ್ ಫುಡ್ ಐಟಮ್ ವಿಲ್ ಬಿ ನಾಟ್ ಸ್ಪಾಯ್ಲ್. 15.
ಸೊ ನೆಕ್ಸ್ಟ್ we move on the preservation by oil and vinegar. ಆಯಿಲ್ ಮತ್ತು ವಿನೆಗರ್ ಇಂದ ಹೇಗೆ ಪ್ರಿಸರ್ವ್ ಮಾಡೋದು ಅಂತ ನೋಡೋಣ. ಸೊ ಯೂಸ್ ಆಫ್ ದಿ ಆಯಿಲ್ ಅಂಡ್ ವಿನೆಗರ್ prevents the spoilage of pickles because bacteria cannot live in such environment. ಏನು ವಿನೆಗರ್ ಅಂತ ಕೇಳಿದಿರಲ್ವಾ, ವಿನೆಗರ್ ಮತ್ತು ಆಯಿಲ್ ಏನು ಮಾಡುತ್ತೆ ಅಂದರೆ, ನಾವು ಇವಾಗ ಮನೆ ನೋಡಿರ್ತೀರ ಮೇ ಬಿ ಪಿಕಲ್ಸ್ ಏನಾದರೂ ಸ್ವಲ್ಪ ಇದಾಯಿತು ಅಂದರೆ ಆಯಿಲ್ ಹಾಕಿ ಮತ್ತೆ ಫ್ರೈ ಮಾಡ್ತೀವಿ. ಯಾಕಂದರೆ ಆಯಿಲು ಟು ಪ್ರಿವೆಂಟ್ಸ್ ದ ಸ್ಪಾಯ್ಲೇಜ್ ಆಫ್ ದ ಫುಡ್ ಐಟಮ್ ಆ್ಯಂಡ್ ಈ ಎನ್ವಿರಾನ್ಮೆಂಟಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗಲ್ಲ. ಹಂಗಾಗಿ ವಿ ಯೂಸ್ ದ ವಿನೆಗರ್ ಆ್ಯಂಡ್ ಆಯಿಲ್ ಆಲ್ಸೋ. ಆ್ಯಂಡ್ ವೆಜಿಟೇಬಲ್, ಫ್ರೂಟ್, ಫಿಶ್ ಆ್ಯಂಡ್ ಮೀಟ್ ಆರ್ ಆಫ್ಟರ್ ಪ್ರಿಸರ್ವ್ಡ್ ಬೈ ದಿಸ್ ಮೆಥಡ್. ಆಯಿಲ್ ಇರೋದ್ರಿಂದ ವೆಜಿಟೇಬಲ್ಸು, ಫ್ರೂಟ್ಸು, ಫಿಶ್ಶು, ಮೀಟು ಅವು ಈ ಮೆಥಡ್ ಯೂಸ್ ಮಾಡೋದ್ರಿಂದ ಅವನು ಕೂಡ ಸೇಫಾಗಿ ಇಟ್ಕೋಬೋದು. ನೆಕ್ಸ್ಟ್ ವಿ ಡಿಸ್ಕಸ್ ದ ಟೆಂಪ್ರೇಚರ್ ಆ್ಯಂಡ್ ಕೋಲ್ಡ್ ಟ್ರೀಟ್ಮೆಂಟ್. ಕೋಲ್ಡ್ ಮತ್ತು ಹೀಟ್ ಟ್ರೀಟ್ಮೆಂಟಲ್ಲಿ ಹೇಗೆ ಪ್ರಿಸರ್ವ್ ಮಾಡೋದು ಅಂತ ನೋಡೋಣ. ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ಡ್ ಇನ್ ಯುವರ್ ಮದರ್ ಬಾಯ್ಲಿಂಗ್ ಎ ಮಿಲ್ಕ್ ಬಿಫೋರ್ ಇಟ್ ಸ್ಟೋರ್ಡ್ ಆರ್ ಯೂಸ್ಡ್. ನೀವು ನೋಡಿರ್ತೀರ ಮನೇಲಿ ನಿಮ್ಮಮ್ಮ ಇವಾಗ ಮಿಲ್ಕನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಬಾಯ್ಲ್ ಮಾಡ್ತಾರೆ, ಅಂದರೆ ಕಾಯಿಸಿರ್ತಾರೆ. ಯಾಕೆ ಕಾಯಿಸಿರ್ತಾರೆ ಅಂದರೆ ಹಾಲು ಹಾಳಾಗಬಾರ್ದು ಅಂತ. ಇನ್ ಕೇಸ್ ಫ್ರಿಜ್ ಇದ್ದರೆ ಓಕೆ, ಫ್ರಿಜ್ ಇಲ್ಲ ಅಂದರೆ ಅದನ್ನು ಹಾಲನ್ನ ಬಾಯ್ಲ್ ಮಾಡಿ ಹಾಗೆ ಇಟ್ಟಿರ್ತಾರೆ. ಅಂದರೆ ಅದು ಬಾಯ್ಲ್ ಮಾಡೋದ್ರಿಂದ ಹಾಲು ಬೇಗ ಕೆಡೋಲ್ಲ. ಸೊ ಬಾಯ್ಲಿಂಗ್ ಕಿಲ್ಸ್ ಮೆನಿ ಮೈಕ್ರೋ ಆರ್ಗ್ಯಾನಿಸಮ್. ಬಾಯ್ಲ್ ಮಾಡೋದ್ರಿಂದ ಮಿಲ್ಕಲ್ಲಿರೋ ಎಷ್ಟೋ ಮೈಕ್ರೋ ಆರ್ಗ್ಯಾನಿಸಮ್ ಇಟ್ ವಿಲ್ ಬಿ ಕಿಲ್ಸ್. ಸೊ ಸಿಮಿಲರ್ಲಿ ವಿ ಕೀಪ್ ಯುವರ್ ಫುಡ್ ಇನ್ ದ ರೆಫ್ರಿಜರೇಟರ್. ಫ್ರಿಜ್ಜಲ್ಲೂ ಇಟ್ಟಿರ್ತೀರ. ನವೇಡೇಸ್ ವಿ ಆಲ್ಸೋ ಯೂಸಿಂಗ್ ದ refrigerator. In this refrigerator, the refrigerator hold the low temperature, inhibits the growth of microorganisms. ಇವಾಗ ನಾವೇ ನೋಡ್ರಪ್ಪ, ತುಂಬ ಚಳಿ ಇತ್ತು ಅಂದರೆ ನಮಗೆ ಸ್ವಲ್ಪ ಕೈಕಾಲು ಆಡ್ಸೋಕ್ಕಾಗಲಿ ಇದೆಲ್ಲ ಆಗೋಕ್ಕಾಗಲ್ಲ. ಅಂಥದ್ರಲ್ಲಿ ಮೈಕ್ರೋ ಆರ್ಗ್ಯಾನಿಸಮು ತುಂಬ ಲೋ ಟೆಂಪ್ರೇಚರಲ್ಲಿ ಅವು ಗ್ರೋತ್ ಆಗಲ್ಲ, ಆಯಿತಾ. ಸೊ ದಿಸ್ ವಿಲ್ ದ ಮಾಯ್ಸ್ಚರ್ಡ್ milk can be consumed without boiling as it free from harmful microbes. Moisturized milk ಇದು ಕನ್ಸ್ಯೂಮ್ ಮಾಡ್ಕೊಂಡಿರ್ಬೋದು. ವಿತೌಟ್ ಬಾಯ್ಲಲ್ಲಿ ಫ್ರೀಸ್ ಮಾಡಬೇಕು ಅಂದರೆ ಫ್ರೀಸ್ ಮಾಡಿದಾಗ ಅದು ಮೈಕ್ರೋಬ್ಗೆ ಹಾರ್ಮ್ಫುಲ್ ಆಗಿರುತ್ತೆ. ಹಂಗಾಗಿ ವಿ ಹ್ಯಾವ್ ಟು ಸೇವ್ ಫಾರ್ ದ ರೆಫ್ರಿಜರೇಟರ್. ಆ ಮಿಲ್ಕು ಎಷ್ಟು ಹೀಟಲ್ಲಿ ಇರಬೇಕು ಅಂದರೆ ದಿಸ್ ಮಿಲ್ಕ್ ವಿಲ್ ಬಿ ಹೀಟೆಡ್ about to 70 degrees Celsius for 50 to 30 seconds and then suddenly chilled and stored. It 70 degrees Celsius ಅಲ್ಲಿ ಒಂದು 15 to 30 minutes ಇಟ್ಟಾಗ ಅದರಲ್ಲಿರೋ ಮೈಕ್ರೋಬ್ಸ್ ಬೇಗ ಕಿಲ್ ಆಗುತ್ತೆ. ಸೊ by doing it will prevent the growth of microorganism. ಈ ಥರ ಮಾಡೋದ್ರಿಂದ ಗ್ರೋತ್ ಆಗ ಮೈಕ್ರೋ ಆರ್ಗನ್ಸ್ ಗ್ರೋತ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ದಿಸ್ ಇಸ್ ದ ಪ್ರೋಸೆಸ್ ಈಸ್ ಡಿಸ್ಕವರ್ಡ್ ಬೈ ಲೂಯಿಸ್ ಪಾಶ್ಚರ್. ಇಟ್ ವಿಲ್ ಬಿ ಕಾಲ್ಡ್ ಆಸ್ ಪಾಶ್ಚರೈಸೇಷನ್. ಈ ಪ್ರೋಸೆಸ್ನ ಯಾರು ಕಂಡಿಡ್ದು ಅಂದರೆ ದಿಸ್ ದ ಫೇಮಸ್ ಸೈಂಟಿಸ್ಟ್ ದಟ್ ಈಸ್ ಲೂಯಿಸ್ ಪಾಶ್ಚರ್. ದಟ್ಸ್ ವೈ ದಿಸ್ ನೇಮ್ ವಿ ಕಾಲ್ಡ್ ಆಸ್ ಪಾಶ್ಚರೈಸೇಷನ್. ನೆಕ್ಸ್ಟ್ ವಿ ಮೂವ್ ಆನ್ ಇಟ್ ಇಸ್ ದ ಲಾಸ್ಟ್ ಒನ್, ದಟ್ ಈಸ್ ಸ್ಟೋರೇಜ್ ಆ್ಯಂಡ್ ಪ್ಯಾಕಿಂಗ್. ಸ್ಟೋರೇಜ್ ಮತ್ತು ಪ್ಯಾಕಿಂಗ್ ಮಾಡೋದ್ರಿಂದ ಫುಡ್ ಐಟಮ್ನ ಪ್ರಿಸರ್ವ್ ಮಾಡೋದು. ಅದೇಗೆ ಅಂದರೆ ದೀಸ್ ಡೇಸ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಇವನ್ ವೆಜಿಟೇಬಲ್ ಆಲ್ಸೋ ಸೋಲ್ಡ್ ಇನ್ ಸೀಲ್ಡ್ ಏರ್ ಟೈಟ್. ಈಗ ನವೆಡೇಸಲ್ಲಿ ಡ್ರೈ ಫ್ರೂಟು ಮತ್ತು ವೆಜಿಟೇಬಲ್ಸ್ ಹೇಗೆ ಮಾಡಿರ್ತಾರೆ ಅಂದರೆ ತುಂಬ ಕವರಾಗಿ ಪ್ಯಾಕ್ ಮಾಡಿರ್ತಾರೆ, ಅದ್ರ ಮೇಲೆ ಸೀಲು ಹೊಡೆದಿರ್ತಾರೆ. ನೋಡಿದ್ದೀರಲ್ವಾ ಮಾಲಲ್ಲಿ ಅಥವಾ ಮಾರ್ಕೆಟಲ್ಲಿ? ಅದನ್ನು ಮಾಡೋದ್ರಿಂದ ಟು ಪ್ರಿವೆಂಟ್ ದ ಅಟ್ಯಾಕ್ ಆಫ್ ಮೈಕ್ರೋಬ್ಸ್. ಇದು ಮಾಡೋದ್ರಿಂದ ಮೈಕ್ರೋಬ್ಸ್ನ ಅಟ್ಯಾಕ್ ಮಾಡೋದನ್ನ ಪ್ರಿವೆಂಟ್ ಮಾಡೋದು. ದಟ್ಸ್ ಆಲ್ ಅಬೌಟ್ ದ ಫುಡ್ ಪ್ರಿಸರ್ವೇಷನ್. ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ nitrogen fixation. Have a nice day, student.